ನಮಸ್ಕಾರ. ನಮ್ಮ ಪ್ರೀತಿಯ ಜಾನಕಮ್ಮ ಅವರು ಇಂದು ನಮ್ಮೊಂದಿಗೆ ಇಲ್ಲ ಅನ್ನುವಂತಹ ಒಂದು ಭಾವ ಆಕ್ಚುಲಿ ಆನೆಸ್ಟ್ಲಿ ನನಗಿಲ್ಲ. ಯಾಕೆಂದ್ರೆ ನಾನು ಅನುಭವಿಸಿದ, ನಾನು ಕಂಡ ಜಾನಕಮ್ಮ ಸಂಗೀತದ ಮೂಲಕ. ಸೊ ಆ ಜಾನಕಮ್ಮನವರಿಗೆ ಎಂದಿಗೂ ಸಾವಿಲ್ಲ, ಎಂದೆಂದಿಗೂ ನನ್ನ ಜೊತೆ ಇದ್ದೇ ಇರ್ತಾರೆ, ನಮ್ಮ ಜೊತೆ ಇದ್ದೇ ಇರ್ತಾರೆ. ಅದೇ ರೀತಿ SP ಆಗಲಿ, ಲತಾ ಮಂಗೇಶ್ಕರ್, ಪ್ರತಿಯೊಬ್ಬರು ಕೂಡ. ಬಟ್ ಇರ್ರೆಸ್ಪೆಕ್ಟಿವ್, ಇವತ್ತು ದೈಹಿಕವಾಗಿ ಅವರು ನಮ್ಮ ಜೊತೆ ಇಲ್ಲ. ಅವರಿಗೆ ಆ ದೇವರು ಶಾಂತಿ ಕೊಡ್ಲಿ, ಆತ್ಮಕ್ಕೆ ಅಂತ ವಿಶ್ ಮಾಡೋಣ, ಕೇಳ್ಕೊಳ್ಳೋಣ. ಅಂಡ್ ಬಹಳ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಿದವರು. ರಾಜ್ಕುಮಾರ್ ತರನೇ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ತುಂಬಾ ಸಿಂಪಲ್ ಆಗಿ ಥ್ರೂ ಔಟ್ ಇದ್ರು. ಈಗಿನ ಕಾಲ ಹೆಂಗಿದೆ ಅಂದ್ರೆ, ಸ್ವಲ್ಪ ಏನಾದ್ರೂ ಬಂತು ಅಂದ್ರೆ ಎಲ್ಲ ಫುಲ್ ಶೋ ಆಫ್ ಮಾಡ್ಕೊಂಡು, ಅವ್ರು ನೋಡಿ ಲಾಸ್ಟ್ ಮೂಮೆಂಟ್ ತನಕ ಮೊದಲು ಹೇಗಿದ್ರು ಅದೇ ತರ. ಸೊ ಅವರ ಕಲೆ, ಅವರ ಸಂಗೀತ ಮಾತಾಡ್ತಾ ಇತ್ತು, ಬೇರೆ ಏನು ಆಡಂಬರಗಳು ಮಾತಾಡ್ತಿರ್ಲಿಲ್ಲ. ಆ ತರಹ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದವರು ನಮ್ಮ ಜಾನಕಮ್ಮ. ಅವ್ರ ನೆನಪಿನಲ್ಲಿ ನನಗೆ ಇಷ್ಟ ಆಗಿರುವಂತಹ ಒಂದು ಕೆಲವು ಜಾನಕಮ್ಮನವರ ಹಾಡುಗಳ ಕೆಲವು ತುಣುಕು. ಅದಾದ್ಮೇಲೆ ನೀವು ಕೂಡ ಜಾನಕಮ್ಮನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಅವ್ರದ್ದು ಒಂದೆರಡು ಹಾಡನ್ನು ನೀವು ಹಾಡಿ, ಚಿಕ್ಕ ಚಿಕ್ಕ ತುಣುಕುಗಳು. ದಿಸ್ ಇಸ್ ನಾಟ್ ಅಬೌಟ್ ಮೈ ಟ್ಯಾಲೆಂಟ್, ನಾನು ಹೆಂಗ್ ಹಾಡ್ತೀನಿ, ಯಾವುದೋ ಒಂದು ಭುವನೇಶ್ವರಿಯ ಕ್ಲಾಸಿಕಲ್ ತಗೊಂಡು ಅದನ್ನು ಅಲ್ಲ. ಸೊ ನನಗೆ ಇಷ್ಟ ಆಗಿರುವಂತ ಬಹಳ ಸಿಂಪಲ್ ಹಾಡುಗಳೇ ಇದು. ಮೊದಲನೇದು ನನಗೆ ಬನ್ನಲು ನೀನು ಎಲ್ಲಿ ಚರಣ ಬಹಳ ಇಷ್ಟ. ಎಸ್ಪೆಷಲಿ ಆ ಹಮ್ಮಿಂಗ್ ಇದ್ದ ಆಲಪ್ಪಿಂದ ತೋರ್ತ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ನಗೆಯ ಕಂಡೆ, ನಲಲಾಲಿ ಲಾಲಿ ತಾನೇ ನಿನ್ನ. ಇದೊಂದು ಹಾಡು ನನಗೆ ಬಹಳ ತರ ಹಾಂಟಿಂಗ್, ಯಾವಾಗಲೂ ತುಂಬಾ ಇಷ್ಟ ಹಾಡು. ಇದೇ ತರ ಇನ್ನೊಂದು ಹಾಡಿದೆ, ಒಮ್ಮೆ ನಿನ್ನನ್ನು ಕಣ್ತುಂಬ. ಅದರ ಚರಣ ಕೂಡ ಆಲ್ಮೋಸ್ಟ್ ನನಗೆ ಇದೇ ತರ ಟೋನ್ ಬರುತ್ತೆ. ನಂಗೆ ಸಾಹಿತ್ಯ ಗೊತ್ತಿಲ್ಲ ಅದು, ಬಟ್ ನಂಗೆ ತುಂಬಾ ಇಷ್ಟ ಅದು ಆಕ್ಚುಲಿ. ಅದು ಮಿನುಗುತಿಹ ತಾರೆಯಲ್ಲ ನಿನ ಕಂಗಳು, ನಗುತ್ತಿರಲು ಭೂಮಿಯಲ್ಲ ಬೆಳದಿಂಗಳು, ಆ ಬೆಳ್ಳಿ ಮೋಡವೆಲ್ಲ ನೀ ಬರೆದ ಬೊಂಬೆಗಳು. ಮೋಸ್ಟ್ಲಿ ಶ್ರುತಿ ಜಾಸ್ತಿ ತಗೊಂಡೆ ಅನ್ಸುತ್ತೆ. ನಿನ್ನಂತೆ ಯಾರಿಲ್ಲ, ನಿನ್ನಲ್ಲೇ ಮನಸ್ಸೆಲ್ಲ. ಇದೊಂದು ಹಾಡು. ಬಟ್ ಇನ್ನೊಂದು ಏನಂದ್ರೆ ಅವರ ವರ್ಸಿಟಾಲಿಟಿ. ನಮ್ಮ ಜಾನಕಮ್ಮನವರು ಕ್ಲಾಸಿಕಲ್ ಭುವನೇಶ್ವರಿ ಆಗ್ಲಿ, ಇನ್ನೊಂದು ಶಿವ ಎನ್ನೋದ ನಾಲಿಗೆ ಅಂತ ಒಂದು ಹಾಡಿದೆ, ಅದನ್ನ ಕೇಳಿ ಯಾರಾದ್ರೂ ಕೇಳಿಲ್ಲ ಅಂದ್ರೆ, ಅದು ಇದುವರೆ ತನಕ ನನ್ನ ಪ್ರಕಾರ ಯಾವ ಮನುಷ್ಯರಿಗೆಲ್ಲ ಹಾಡಕ್ಕಲ್ಲ, ಅಷ್ಟು ಫಾಸ್ಟ್ ಆಗಿದೆ ಸ್ವರಗಳದು. ಆ ತರಹ ಮ್ಯಾಜಿಕ್ ಮಾಡುವಂತಹ ಜನಕ್ಕೆ ಸಂಗೀತ ಅಂದ್ರೆ ಅದು ಲೈಕ್ ಆಟ ಆಡ್ದಾಗೆ ಅವ್ರಿಗೆ ಅಂತಹ ಟ್ಯಾಲೆಂಟು. ಅವ್ರ ವರ್ಸಿಟಾಲಿಟಿ ಹೆಂಗೆ ಅಂದ್ರೆ, ಅವ್ರು ಚಳಿ ತಾಳೇನು ಆಗಿರ್ಬೋದು, ಅಥವಾ ಒಂದು ರೊಮ್ಯಾಂಟಿಕ್ ಅಥವಾ ಲೋಕಲ್ ಸಾಂಗ್, ಪ್ರತಿಯೊಂದಕ್ಕೂ ಕೂಡ ಅವರು ಜಸ್ಟಿಸ್ ಕೊಡ್ತಾ ಇದ್ರು. ಆ ತರಹ ಒಬ್ಬ ಅದ್ಭುತವಾದ ವರ್ಸಿಟೈಲ್ ಸಿಂಗರ್. ಅದಕ್ಕೊಂದು ಎಕ್ಸಾಂಪಲ್ ನನಗೆ ತುಂಬಾ ಇಷ್ಟವಾಗಿರೋದು, ಅದು ನನ್ನಿದೆ ಕೋಗಿಲೆಯ. ಅದರಲ್ಲಿ ಚರಣದಲ್ಲಿ ಬರುತ್ತೆ, ತಾಳು ತಾಳು ನಲ್ಲ ನಾನು ಅದೊಂದು ಬರುತ್ತೆ, ಒಂದು ಎರೋಟಿಕ್ ಒಂದು ಸೌಂಡು. ಅದು ಆ ತರಹ ಈ ತರಹ ಎಲ್ಲ ನಾನು ಮಾಡಿರೋದು. ಎಸ್ಪೆಷಲಿ ಫೀಮೇಲ್ ಸಿಂಗರ್ಸ್ ಅಲ್ಲಿ ಇಷ್ಟು ವರ್ಸಟೈಲ್ ಆಗಿ ಯಾರನ್ನೂ ಕಂಡೆಲ್ಲ. ಹೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಹೇಳ್ಬೋದು ಜಾನಕಮ್ಮನವ್ರ ಬಗ್ಗೆ. ಬಟ್ ಇಂದಿಗೆ ಇವತ್ತು ನಮ್ಮ ಜೊತೆ ಅವರು ದೈಹಿಕವಾಗಿಲ್ಲ, ಆದರೆ ಸಂಗೀತದ ರೂಪದಲ್ಲಿ, ಅವರ ಹಾಡುಗಳ ರೂಪದಲ್ಲಿ ಖಂಡಿತ ಅವರು ಆಚಂದ್ರಾರ್ಕವಾಗಿ ಇದ್ದೇ ಇರ್ತಾರೆ. ಅವರು ಸೂರ್ಯಚಂದ್ರ ಇರೋ ತನಕ ಅವರು ಇದ್ದೇ ಇರ್ತಾರೆ. ನೀವು ನಿಮ್ಗನ್ಸಿದ್ ಹೇಳಿ ಜಾನಕಮ್ಮನವ್ರ ಬಗ್ಗೆ ಒಂದೆರಡು ಮಾತಾಡಿಬೇಕಾದ್ರೆ, ಅಥವಾ ಒಂದೆರಡು ಹಾಡು ಹಾಡಿ. ಇಟ್ಸ್ ನಾಟ್ ಎ ಟ್ಯಾಲೆಂಟ್ ಶೋ, ಸೊ ಇಟ್ಸ್ ಜಸ್ಟ್ ಅವ್ರಿಗೊಂದು ಸಮರ್ಪಣೆ. ಇದು ನಮ್ಮ ಭಾವನೆಯ ಸಮರ್ಪಣೆ ಅಂತ ತುಂಬಾ ಆನೆಸ್ಟ್ ಆಗಿ ನಾನು ಮಾಡಿರುವಂತಹ ಎಪಿಸೋಡ್ ಇದು. ನೌ ಐ ವಿಲ್ ಶಟ್ ಅಪ್ ಅಂಡ್ ಐ ವಿಲ್ ಲೆಟ್ ಯು ಸ್ಪೀಕ್ ಆರ್ ಸಿಂಗ್.
ಮೊದಲಿಗೆ ನನ್ನ ನಮಸ್ಕಾರಗಳು. ಈ ಥರ ಒಂದು ಎಪಿಸೋಡನ್ನು ನೀವು ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಜಾನಕಮ್ಮ ಇಡೀ ನಾಡಿನ ಜಾನಕಮ್ಮ. ಅವರಿಗೆ ಎಷ್ಟು ಹೊಗಳಿದರೂ ಕಡಿಮೆನೇ. ಅವರಿಗೆ ಕೊನೆಯದಾಗಿ ಭಾರತ ರತ್ನ ಅಂತ ಒಂದು ಬಿರುದು ಬರಬೇಕಾಗಿತ್ತು. ಅದು ಒಂದು ಅವರ ಆಸೆ. ಜಾನಕಮ್ಮ ಅವರ ಹಾಡು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರು ಮುದುಕರಾದವರು ಕೂಡ ಅವರ ಹಾಡಂದರೆ ಪಂಚಪ್ರಾಣ. ನಾನು ಅವರ ಹಾಡು ಕೇಳ್ತಾ ಇದ್ದರೆ ಹೋಗ್ತಾ ಇರುವಾಗ ನಿಂತು ಇನ್ನೊಂಚರ ಕೇಳೋಣ ಅಂತನೂ ಅಷ್ಟೊಂದು ಆಸೆ. ಅವ್ರ ಹಾಡು ಹೇಳ್ಬೇಕಂದ್ರೆ, ಭಾರತ ಭೂಸಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಸಿರ ಮಂದಿರ ಸುಂದರಿ. ಎಂತಂತ ಹಾಡ್ರಿ. ಅವ್ರ ಹಾಡು ಕೇಳ್ತಿದ್ರೆ ಮೈ ಎಲ್ಲ ರೋಮಾಂಚನ. ಹಾಡು ಕೇಳ್ತಾನೇ ಇರಬೇಕು ಅಂತ ಅನ್ಸತ್ತೆ. ಸುಮಾರು ಹಾಡುಗಳು ರಾಜಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವ್ರ ಜೊತೆಲೇ ಹಾಡಿರುವಂಥ SP ಬಾಲಸುಬ್ರಹ್ಮಣ್ಯಂ ಸರ್ ಹಾಗೂ ಅವರ ಜೊತೆಲೇ ಹಾಡಿರುವಂಥ ನಮ್ಮ S ಜಾನಕಮ್ಮ ಅವರು ಹಾಡು. ಎಂಥ ಮೆಲೋಡಿ ಹಾಡು, ಎಂಥ ಹಾಡುಗಳು ರೀ. ಅವರು ಅಜರಾಮರ. ಇಡೀ ಭಾರತನೇ ಅವ್ರನ್ನ ನೆನಪಿಸ್ತಾ ಕಣ್ಣೀರು ಹಾಕ್ತಾನೇ ಇದೆ. ಪ್ರತಿಯೊಂದು ಹಾಡು ಎದುರುಗಡೆ ಬಂದರೆ ಜಾನಕಮ್ಮನ ಹಾಡು, ಅಯ್ಯೋ ಎಷ್ಟು ದುಃಖ ಆಗಿದೆ ಅಂದರೆ ನನಗೆ. ಅವತ್ತು ತೀರು ಹೋಗಿದ್ದಾರೆ ಅಂತಂದು ತಿಳಿದ ತಕ್ಷಣವೇ ಎಂತ ಮಾಡೋದು. ಒಂದು ದಿನ ಆದರೂ ಹೋಗಿ ಅವ್ರ ಹತ್ರ ಆಶೀರ್ವಾದನ ತಗೊಳ್ಳಿಲ್ಲಲ್ಲ ಅನ್ನೋ ಒಂದು ಭಾಳ ಮಿಸ್ ಮಾಡಿಕೊಂಡೆ. ಇಲ್ಲೇ ನಮ್ಮ ಮೈಸೂರಲ್ಲೇ ಇದ್ದಾರೆ, ಹೋಗಲಿಲ್ಲ ನಾವು. ಅವರು ಹೋದ್ಮೇಲೆಲ್ಲ ನಾವು ನೆನಪಾಡ್ಕೊಂಡು. ಬಹಳ ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ, ಹಾಡು ಹಾಡಿದ್ದಕ್ಕೆ. ಸೊ ಎಷ್ಟು ಟೈಮ್ ಕೊಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಒಂದು 3 minutes ಗ್ಯಾಪ್ ಕೊಟ್ಟಿದ್ದೀನಿ. ಬಟ್ ಇಟ್ಸ್ ನಾಟ್ ಅಬೌಟ್ ದ ಸಾಂಗ್ಸ್, ಇಟ್ಸ್ ಅಬೌಟ್ ಹೌ ವಿ ಫೀಲ್ ನಮ್ಮ ಜಾನಕಮ್ಮನವ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್.